ತೊಟ್ಲ ಇತ್ತಂತ್ರಿ ಈಗ ಸೇಮ್ ತೊಟ್ಲ ಇತ್ತಂತ್ರಿ ಆ ತೊಟ್ಲಾಗ ಇಟ್ಕೊಂಡು ಸ್ಟಪ್ ಮಾಡಿದ್ರೆ ಆಟೋಮೆಟಿಕ್ ತಾನೇ ಕೇಳುತ್ತಿತ್ತಂತ್ರಿ ಸ್ಟಪ್ ಮಾಡ್ಲಿಲ್ಲ ಬಂದ ತಕ್ಷಣ ನೀವು ಅಲ್ಲಿ ನಂದಿ ನೋಡ್ತೀರಾ. ಆಮೇಲೆ ಒಂದು 4 ಹೆಜ್ಜೆ ಹಾಕಿದ್ರೆ ಇಲ್ಲಿ ನಿಮ್ಗೆ ಶಬ್ದನೂ ಕೇಳಿಸ್ತಿರ್ಬೋದು. ಗಂಟೆ ಸಂಗಮನಾಥ ತಪಸ್ಸು ಮಾಡಿದಂತ ಸ್ಥಳ. ಏಕ್ಲಕ್ ಪೈಗಂಬರ್ ಐತ್ರಿ ಹಿಂದೂ ಮುಸ್ಲಿಮ್ಸ್ ಭಾವೈಕ್ಯ ಸ್ಥಳ. ಹಾಯ್ ನಮಸ್ಕಾರ ಗುರು. ಇವಾಗ ನಾನ್ ಎಲ್ಲಿದ್ದೀನಿ ಅಂತಂದ್ರೆ ಕೋಟೆಯಾಗಿ ಬಂದಿದ್ದೀನಿ. ಇದು ಯಾಕೆ ಕೋಟೆ ಅಂತಂದ್ರೆ ರಾಯಚೂರು ಡಿಸ್ಟಿಕ್ ಅಲ್ಲಿ ಸಾವಿರಾರು ಕೋಟೆಗಳಲ್ಲಿ ಪ್ರಮುಖವಾಗಿ ಹೆಸರಾಗಿರುವ ನಮ್ಮ ಜಲದುರ್ಗ ಕೋಟೆಗೆ ಬಂದಿದ್ದೀನಿ. ಈ ಕೋಟೆ ಏನಪ್ಪಾ ಇಷ್ಟು ಪ್ರಾಮುಖ್ಯತೆ ಐತಂದ್ರೆ ಈ ಕೋಟೆಗೆ ರಕ್ಷಣೆವಾಗಿರುವ ಒಂದು ನದಿ ಐತೆ. ಅದ್ ಯಾವ ನದಿ ಅಂತಂದ್ರೆ ಇನ್ಯಾವುದು ಅಲ್ಲ, ನಮ್ಮ ಕೃಷ್ಣ ನದಿ ಹರಿಯುತ್ತೆ. ಏನಕ್ಕಪ್ಪ ಇಷ್ಟು ಪ್ರಾಮುಖ್ಯತೆ ಐತಂದ್ರೆ ಬನ್ನಿ ಮೇಲೆ ಹೋಗಿ ಹೇಳ್ತೀನಿ ಗುರು. ಇವಾಗ ನೋಡ್ಬೋದು ನಾವು ಫಸ್ಟ್ ಎಂಟ್ರೆನ್ಸ್ ಒಳಗೆ ಹೊಂಟಿದೀವಿ. ಇಲ್ಲಿ ಎಷ್ಟು ಕಲ್ಲುಗಳು ಕೋಟೆ ಎಷ್ಟು ಹಳೇದೈತಂದ್ರೆ ಮತ್ತೆ ಇಲ್ಲಿ ನೋಡ್ಬೋದು ನೀವು ಕೋಟೆಗೆ ಹೋಗ್ತಾ ಮೇಲೆ ಇಲ್ಲಿ ಎಂಟ್ರೆನ್ಸ್ ಗೋಡೆ ಮೇಲೆ ಏನೋ ಬರ್ದಾರೆ, ಅದೇನಂತ ನೋಡೋಣ ಬನ್ನಿ. ಪ್ರೆಸೆಂಟ್ ಇಲ್ಲಿ ಏನು ಕಾಣ್ತಿಲ್ಲ ಗೈಸ್. ಇವಾಗ ನಮ್ಗೆ ಇಲ್ಲಿ ಏನು ಕಾಣ್ತಿಲ್ಲ, ನಿಮ್ಗೆ ಫುಲ್ಲು ಬರೇ ಬೆಳೆ ಆಗ್ಬಿಡುತ್ತೆ. ಎಲ್ಲ ಅಕ್ಷರಗಳು ಯಾವ ಒಂದು ಅಕ್ಷರನೂ ಕಾಣ್ತಿಲ್ಲ. ನಿಮ್ಗೆ ಏನೋ ಗೊತ್ತಿತ್ತು ಇದು ಮುಂಚೆನೆ ಈ ಊರಿನವ್ರು ಏನೋ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಪ್ರತಿಯೊಬ್ರು ನಂಗೆ ಸಪೋರ್ಟ್ ಮಾಡಿ. ನೋಡ್ಬೋದು ಇವಾಗ ಕೋಟೆ ಅದ್ಭುತ ಎಷ್ಟು ಸಮೀಪದಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣ್ತದೆ ಅಂತ, ಎಷ್ಟು ದೊಡ್ಡದಾಗಿ ಕಾಣ್ತಿದೆ. ಬನ್ನಿ ಒಳಗೋಣ. ಕೃಷ್ಣ ನದಿಯ ದಡದಲ್ಲಿ ಹರಿತಿರುವ ಈ ಕೋಟೆಯ ರಹಸ್ಯ ತುಂಬಾ ಐತಿಹಾಸಿಕ ರಹಸ್ಯ ಇದೆ. ಹಾಗೆ ನೀವು ಕೋಟೆಯ ವ್ಯೂ ಕೊನೆ ಪಾಯಿಂಟ್ ಅಲ್ಲಿ ಕಾಣ್ತತೆ ನೋಡ್ಬೋದು. ಆ ಕೊನೆ ಪಾಯಿಂಟ್ ನೀವು ಅಲ್ಲಿ ಹೋಗಿದಾಗ ಕೃಷ್ಣ ನದಿ ಮತ್ತೆ ಕೋಟೆ ನೋಡೋದು ಅದ್ಭುತವಾಗಿರ್ತದೆ. ಎರಡು ಕಣ್ಣೆ ಸಾಗಲ್ಲ. ಹಂಗೆ ನೀವು ಹೋಗ್ತಾ ಹೋಗ್ತಾ ಇಲ್ಲಿ ಫಸ್ಟ್ ನೀವು ಕಾಣೋದೇ ನಿಮ್ಗೆ ನಂದಿ. ಇಲ್ಲಿ ನಂದಿ ಕಾಣುತ್ತೆ, ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ನಂದಿ ಕಾಣುತ್ತೆ. ಆಮೇಲೆ ಹಂಗೆ ಹೋಗ್ಬೇಕು. ಫಸ್ಟ್ ಹಂಗೆ ಈ ಮೆಟ್ಲತ್ತ ಟೈಮಲ್ಲಿ ನಿಮಗೆ 3 ದೇವಸ್ಥಾನ ಕಾಣ್ತವೆ. ನನಗೆ ಗೊತ್ತಿರೋ ವಿಷಯ ಪ್ರಕಾರ, ಇಲ್ಲಿನ ಜಾಗದ ಪ್ರಕಾರ ಒಂದು ರೇಣುಕೆಲ್ಲಮ್ಮ ದೇವಸ್ಥಾನ ಕಾಣಬಹುದು. ಹಾಗೆ ಮುಂದೆ ಸಂಗಮ ದೇವರು ದೇವಸ್ಥಾನ ಐತೆ. ಈ ದೇವಸ್ಥಾನದಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಮೊದಲು ಈ ಕೋಟೆಗೆ 12 ಶತಮಾನದಲ್ಲೇ ರಚನೆ ಆಗಿತ್ತು ಅಂತೆ. ರಾಜರು ಇಲ್ಲಿ ಜನರು ಏನಾರು ತಪ್ಪು ಮಾಡಿದ್ರೆ ಒಂದು ಪದ್ಧತಿ ಇದೆ. ಏನಪ್ಪಾ ಪದ್ಧತಿ ಅಂದ್ರೆ ಮೇಲೆ ಹೋಗಿ ಹೇಳ್ತೀನಿ. ಆಮೇಲೆ ನೀವು ದ್ವಾರ ಬಾಗಿಲು ಎಂಟ್ರೆನ್ಸ್ ಬಂದ ತಕ್ಷಣ ಮೇಲೆ ಹೋಗೋಕೆ ಏನಿಲ್ಲ ಅಂತಂದ್ರು ಕೇವಲ 1.5 ಕಿಲೋಮೀಟರ್ ಅಷ್ಟೇ ಐತೆ ಎಂಟ್ರೆನ್ಸ್ ಮೇಲೆ ಮೆಟ್ಲು ಮೂಲಕ. ಹಾಗೆ ಅಲ್ಲಿ ತುಂಬಾ ಅದ್ಭುತವಾದ ಜಾಗ. ಮತ್ತೆ ಇಲ್ಲಿ ನೀವು ಜನರು ಕಡಿಮೆ ಸಂಖ್ಯೆದಲ್ಲಿ ನೋಡ್ಬೋದು. ಮನೇನೂ ಇದಾವೆ ಗೈಸ್, ನೋಡ್ಬೋದು ನೀವು ಮನೇನೂ ನೋಡ್ಬೋದು. ವ್ಯೂ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂತ. ಆಮೇಲೆ ನೀವು ನೋಡ್ಬೋದು ಎಂಟ್ರೆನ್ಸ್ ಇಂದ ಬಂದ ತಕ್ಷಣ ನೀವು ಅಲ್ಲಿ ನಂದಿ ನೋಡ್ತೀರಾ. ಆಮೇಲೆ ಇಲ್ಲಿ 3 ದೇವಸ್ಥಾನ ಐತೆ ಅಂತಂದ್ರೆ ಯಾವುವು ಅಂತಂದ್ರೆ ನೀವು ಫಸ್ಟ್ ನಾವು ರೇಣುಕೆಲ್ಲಮ್ಮ ದೇವಸ್ಥಾನ ನೋಡ್ಬೋದು. ಇಲ್ಲಿ ನೀವು ಬಂದ ತಕ್ಷಣ ಇಲ್ಲಿ ಜಲದುರ್ಗ ಕೋಟೆ ಫೋರ್ಟ್ ಅಂತ ಕಾಣುತ್ತೆ. ಇಲ್ಲಿ ನೋಡಿದ ತಕ್ಷಣ ಬಲಕ್ಕೆ ನಿಮಗೆ ಹನುಮಂತಂದು ವಿಗ್ರಹ ಕಾಣುತ್ತೆ, ಅಲ್ಲಿ ಕಾಣ್ತಿರಬಹುದು. ಗಿಡ ಹತ್ರನೇ ಹನುಮಂತಂದು ದೇವಸ್ಥಾನ ಐತೆ. ಅದ್ರ ಪಕ್ಕದಲ್ಲೇನೆ ಇಲ್ಲಿ ಕೇವಲ ಒಂದು 4 ಹೆಜ್ಜೆ ಹಾಕಿದ್ರೆ ಇಲ್ಲಿ ನಿಮ್ಗೆ ಕಾಣುತ್ತೆ ಯಾವ ದೇವ್ರು ಅಂದ್ರೆ ಶ್ರೀ ರೇಣುಕೆಲ್ಲಮ್ಮನ ದೇವಸ್ಥಾನ ಇಲ್ಲಿ ಕಾಣುತ್ತೆ. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ನದಿ ಹತ್ರ ಹೋಗ್ಬೋದು, ಕೃಷ್ಣ ನದಿಗೆ. ಮೇಲೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಕೆಳಗೆ ಹೋಗ್ ಬನ್ನಿ. ಆಮೇಲೆ ಇಲ್ಲಿ ವರ್ಷದಲ್ಲಿ ಶಿವರಾತ್ರಿ ದಿನ ಅದ್ಭುತವಾಗಿ ಜನರು ಸೇರಿರ್ತಾರೆ. ಯಾಕಂದ್ರೆ ಅವತ್ತು ಜಾತ್ರೆ ಇರುತ್ತೆ. ಇಲ್ಲಿ ತೇರು ತೋರಿಸ್ತೀನಿ ಬನ್ನಿ ಹೆಂಗೈತಂತ. ಗುರು ಇಲ್ಲಿ ನೋಡ್ತಿರ್ಬೋದು ಇವಾಗ ಅಷ್ಟೊಂದು ಯಾರು ಇಲ್ಲ, ಜನರು ಇವತ್ತು. ಹಂಗೆ ಇಲ್ಲೇ ಫಸ್ಟ್ ನೀವು ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು. ಫಸ್ಟ್ ನಿಮ್ಗೆ ಕಾಣದೆ ಕೋಟೆ ಎಷ್ಟು ಅಡಿ ಐತೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಹಾಗೆ ಜೊತೆಗೆ ನಿಮ್ಗೆ ಶಬ್ದನೂ ಕೇಳಿಸ್ತಿರ್ಬೋದು, ಗಂಟೆ ಶಬ್ದ ಹೆಂಗೆ ಅಂತ. ಒಳಗೆ ಗಡ್ಡೆಗಳಿದಾವೆ ಹಾಕಿದಾರೆ, ಗಂಟೆ ಶಬ್ದ ಕೇಳಿಸ್ತಿರ್ಬೋದು ಅನ್ಸುತ್ತೆ. ಆಮೇಲೆ ಜಲದುರ್ಗ ಕೋಟೆಗೆ ಏನಿಲ್ಲ ಅಂತಂದ್ರೆ ಮೆಟ್ಲಿಗೆ ಇಲ್ಲ. ಹಿಂಗೆ ಈ ರೂಪ್ ನೇರ ನೀವು ಹಿಂಗ್ ಹೋಗ್ಬೋದು. ಈ ಮೂಲಕದಲ್ಲಿ ಹೋದ್ರೆ ನೀವು ಕೋಟೆಗೆ ಸಮೀಪ ಆಗ್ತದೆ. ಕೇವಲ ಒಂದು 100 ಮೀಟರ್ ಅಷ್ಟೇ ಇರ್ಬೋದು. ನದಿಗೆ ಹೋಗಕ್ಕೆ ಒಂದಲ್ಲದ 2 ತರ ದಾರಿ ಇದಾವೆ ಗುರು. ಇಲ್ಲಿ ನೋಡ್ರಿ, ಈ ಮೂಲಕ ಹೋದ್ರು ನಿಮ್ಗೆ ನದಿಗೆ ದಾರಿ ಐತೆ. ನಾವು ನದಿಗೆ ಆಮೇಲೆ ಹೋಗೋಣ. ಫಸ್ಟ್ ನಾವು ಕೋಟೆಗೆ ಹೋಗೋಣ ಬನ್ನಿ. ಆಮೇಲೆ ಜಲದುರ್ಗ ಕೋಟೆ ಹೆಸರು ಹೇಗ್ ಬಂತಪ್ಪ ಅಂತಂದ್ರೆ ಇಲ್ಲಿ ಜಲದುರ್ಗ ಹೆಸರದಲ್ಲೇ ವಿಶೇಷತೆ ಐತಿ, ಇಲ್ಲಿ ತಿಳ್ಕೊಬಹುದು ನೀವು. ಜಲ ಅಂದ್ರೆ ನೀರು, ದುರ್ಗ ಅಂದ್ರೆ ಕೋಟೆ. ಕೃಷ್ಣ ನದಿಯ ನೀರು ಸುತ್ತದಿಂದ ಈ ಕೋಟೆಗೆ ಜಲದುರ್ಗ ಕೋಟೆ ಎಂಬ ಹೆಸರು ಬಂತ ಇತಿಹಾಸ ಐತಿ. ಇಲ್ಲಿ ತುಂಬಾ ಹಸಿರು ನೋಡ್ಬೋದು ಗೈಸ್. ಒಂದು ಕಾಡೊಳಗೆ ಹೋದಂಗ ಫೀಲ್ ಬರುತ್ತೆ. ಮೆಟ್ಲು ಎಷ್ಟೇ, ಇಲ್ಲಿ ಮೆಟ್ಲ ಹೋಗಕ್ ಮಾರ್ಗನು ಎಷ್ಟು ಚೆನ್ನಾಗಿ ಮಾಡಾರೆ. ಆರಾಮ್ ನೀವು ವಯಸ್ಸಾದವ್ರೆಲ್ಲ ಪ್ರತಿಯೊಬ್ರು ಹತ್ಬೋದು. ಎಷ್ಟು ಚೆನ್ನಾಗೈತೆ ನೋಡ್ಬೋದು ನೀವು. ಇಲ್ಲಿ ಒಂದು ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತಂತ.
ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ. ಮತ್ತೆ ವಿಶ್ರಾಂತಿ ಪಡಿಬೇಕಂತಂದ್ರು ಆರಾಮ್ ನಿಮ್ಗೆ ಇಲ್ಲಿ ಏನ್ ತೊಂದ್ರೆನೇ ಇಲ್ಲ, ಇಷ್ಟು ಕುಂದ್ರಬಹುದು. ಯಾವುದೇ ಕೋತಿಗಳ ಕಾಟ, ಯಾವುದೇ ತರ ಏನು ನಿಮಗೆ ತೊಂದ್ರೆ ಇಲ್ಲ. ಆರಾಮ್ ನೀವು ಹೋಗ್ಬೋದು. ಹಂಗೆ ನೀವು ಹೋಗ್ತಾ ದಾರಿಯಲ್ಲಿ ಐತಿಹಾಸಿಕ ಸ್ಥಳಗಳು ಮತ್ತೆ ಚಿತ್ರಕಲೆಗಳು ನೋಡ್ಬೋದು ಕಲ್ಲಿನಲ್ಲಿ. ಬನ್ನಿ ಗುರು. ಆಮೇಲೆ ನಾವು ಬಂದಿದ್ದು ಈ ದಾರಿಯಲ್ಲಿ, ಹಾಗೆ ಈ ದಾರಿಯಲ್ಲೂ ನಾವು ಹೋಗ್ಬೋದು. ವೆಹಿಕಲ್ಸ್ ಮೂಲಕ ಇಲ್ಲಿ ಹೋಗಿ ಪಾರ್ಕ್ ಮಾಡಿ ಮತ್ತೆ ಮೆಟ್ಲು ಹತ್ಲೇಬೇಕು. ಇಲ್ಲಿ ನೀವು ಒಂದೇ ಮಾರ್ಗ ಐತೆ ಅನ್ನೋದಕ್ಕೂ ಸಾಧ್ಯವಿಲ್ಲ, ಹಲವಾರು ಮಾರ್ಗಗಳು ಇದಾವೆ ಬರೋಕೆ, ಜಾಗಕ್ಕೆ ಮೇಲೆ ಟಾಪ್ ಹೋಗಕ್ಕೆ. ಹಂಗೆ 12 ಶತಮಾನದಲ್ಲಿ ಇದು ನಿರ್ಮಾಣವಾಗಿರುತ್ತೆ. ದೇವಗಿರಿ ಯಾದವರ ಕುಲಕ್ಕೆ ಇದು ಸಂಬಂಧವಿರುತ್ತೆ. ಹಾಗೆ ಈ ಕೋಟೆ ಬಂಡೆಗಳ ಮೇಲಿರುವ ಕಾರಣ ಇಲ್ಲಿನ ಸೈನಿಕರಿಗೆ ತುಂಬಾ ಪ್ಲಸ್ ಪಾಯಿಂಟ್. ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ, ಶತ್ರುಗಳು ಯಾವ ದಿಕ್ಕದಲ್ಲಿ ಬರ್ತಿದಾರ ಅಂತ ಪಕ್ಕ ಐಡೆಂಟಿಫೈ ಮಾಡಿ ಗುರಿಟ್ಟು ಬಾಣ ಹೊಡೆಯುವಷ್ಟು ಸಾಧ್ಯತೆ ಇತ್ತು. ಹಾಗೆ ಅವರಿಗೆ ತುಂಬಾ ಸಹಾಯಕವಾಗಿತ್ತು. ಬನ್ನಿ ಮೇಲೆ ಹೋಗೋಣ. ಆಮೇಲೆ ಇಲ್ಲಿನ ವ್ಯೂ ಪಾಯಿಂಟ್, ಇಲ್ಲಿನ ಜಾಗ ನೋಡ್ಬೋದು ಎಷ್ಟು ಹಸಿರು ತುಂಬಿದೆ ಅಂತ. ಹಾಗೆ ತುಂಬಾ ತಂಪೈತೆ ಗಾಯ್ಸ್ ಇಲ್ಲಿ ಜಾಗ. ಗುರು ಇಲ್ಲಿ ಯಾರು ಇಲ್ಲ, ಇಲ್ಲಿ ಯಾರೋ ಒಬ್ರು ಈ ಊರಿನವ್ರು ಇಲ್ಲಿ ಯಾರಂತ ಹೋಗಿ ಅವ್ರನ್ನ ಮಾತಾಡ್ಸೋಣ. ಬನ್ನಿ ಅದ ಆರಾಮ ಅದ ಈ ಊರಿನವ್ರ ನೀವು? ಈ ದೇವಸ್ಥಾನ ಅರ್ಚಕ್ರ ಎಂತದ ಅದ? ಇದು ಇತಿಹಾಸ ಏನೋ ಗೊತ್ತಾತ ನಿಮ್ಗೆ? ಎಷ್ಟು ವರ್ಷ ಆಯ್ತು ಇಲ್ಲಿ? ಏನ್ ಯಾವ ದೇವ್ರ ಇದಾವ ಇಲ್ಲಿ? ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಒಂದೈತಿ, ಮತ್ತು ಯಲ್ಲಮ್ಮನ ದೇವಸ್ಥಾನ ಅದ. ಇನ್ನು ಸಣ್ಣ ಪುಟ್ಟ ದೇವಸ್ಥಾನಗಳು ಅದಾವ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸಂಗಮೇಶ್ವರ ದೇವಸ್ಥಾನ, ಯಲ್ಲಮ್ಮನ ದೇವಸ್ಥಾನ. ಇಲ್ಲಿ ಸಂಗಮೇಶ್ವರ ಅಂದ್ರೆ ಕೂಡಲ ಸಂಗಮೇಶ್ವರ. ಕೂಡಲ ಸಂಗಮನಾಥಕ್ಕೆ ಮೊದಲನೇ ಸ್ಥಳ ಇದ. ಪೂರ್ವ ಸ್ಥಳ ಇದು. 1111ನೇ ಶತಮಾನದಲ್ಲಿ ಇದು ಇದ್ದದ್ದು. 12ನೇ ಶತಮಾನ, 1111ನೇ ಶತಮಾನದ್ದು. ಅಲ್ಲಿ ಕಲ್ಯಾಣದಾಗ 12ನೇ ಶತಮಾನದಲ್ಲಿ ಏನ್ ಕ್ರಾಂತಿ ಆಯ್ತಲ್ಲ, ಬಸವಣ್ಣವ್ರು ಬಿಟ್ಟು ಕಲ್ಯಾಣ ಬಿಟ್ಟು ಹೊರಟಲ್ಲ, ಆ ಟೈಮ್ನಾಗ ಇಲ್ಲಿಂದ ಇವರು ಸಂಗಮನಾಥ, ಇಲ್ಲಿ ಸಂಗಮನಾಥ ತಪಸ್ಸು ಮಾಡಿದಂತ ಸ್ಥಳ ಪೂರ್ಣ ಸಂಗಮ ಸಿದ್ಧಿಗಾಗಿ. ಆ ಸಂಗಮನಾಥ ಬಸವಣ್ಣರು ಕಲ್ಯಾಣ ಕ್ರಾಂತಿ ಆದಾಗ ಬಿಟ್ಟು ಈ ಕಡೆ ಸಂಗಮನಾಥ ಕೂಡ್ಬೇಕಂತ ಬಂದ್ರಲ್ಲ, ಆ ಟೈಮ್ನಾಗ ಇಲ್ಲಿಂದ ಅಲ್ಲಿ ಹೋದ್ರು ಇವರು ಸಂಗಮನಾಥ, ಕೂಡ್ಲ ಸಂಗಮಕ್ಕ. ಅಲ್ಲಿ ಇಬ್ರು ಕೂಡಿಕೊಂಡು ಕೂಡ್ಲ ಸಂಗಮ ಆಯ್ತು ಅದು. ಹಾಗೆ ಇಲ್ಲಿ ನಾವು ಕೃಷ್ಣ ನದಿ ನೋಡ್ಬೋದು, ಅದೊಂದು ವಿಶೇಷ. ಕೃಷ್ಣ ನದಿ. ಮತ್ತ ಇಲ್ಲಿ ಮುಂದೆ ಭೂಸ್ವರ್ಗ ಕೈಲಾಸ ಆಗ್ಬೇಕಂತ ಹೇಳೋದು ಬಸವಣ್ಣವ್ರು, ಕೊಡೇಕಲ್ ಬಸವಣ್ಣವ್ರು. ಇಲ್ಲಿ ಭೂಸ್ವರ್ಗ ಕೊಡೇಕಲ್ ಬಸವಣ್ಣವ್ರು 1,96,000 ವಚನಗಳನ್ನು ಕೊಡೇಕಲ್ಲಲ್ಲಿ ಬರೆದು ಅದರಲ್ಲಿ 6,000 ಅಷ್ಟೇ ಪಬ್ಲಿಕ್ ಇಟ್ಟು, ಇನ್ನ 1,90,000 ಇಲ್ಲಿ ನದಿಯಲ್ಲಿ ಪೆಟ್ರಕಿಗುಂಡ ಅಂತ ಯಲ್ಲಮ್ಮನ ಗುಡಿ ಮುಂದಿನ ಭಾಗದಲ್ಲೇನೆ ಯಲ್ಲಮ್ಮನ ಗುಡಿ ಅದಲ್ಲ, ಆ ಯಲ್ಲಮ್ಮನ ಗುಡಿ ಮುಂದಿನ ಭಾಗದಲ್ಲಿ ನದಿಯಲ್ಲಿ ಬಿಟ್ಟಾರ ವಚನಗಳ ಕಾಣಿಸಂಗಿಲ್ಲ. ಅಂದ್ರೆ ಅವ್ರು ಬಿಟ್ಟದ ಕೋನ ಅಲ್ಲಿ ಒಂದು ಗುಂಡ ಅದ, ಆ ಗುಂಡಿಗೆ ಪೆಟ್ರಕಿಗುಂಡ ಅಂತ ವಾಣಿ ಅದು ಇವತ್ತಿಗೆ ಪೆಟ್ರಕಿಗುಂಡ ಅಂತ ವಾಣಿ. ಅಲ್ಲೇ 1,90,000 ವಚನಗಳು ಇಟ್ಟಂತ ಸ್ಥಳ ಅದು. 1,90,000 ವಚನಗಳಿದಾವೆ. ಇದಾವೆ. ಧನ್ಯವಾದ ತಾತ. ಇನ್ನು ಎಷ್ಟು ಕಿಲೋಮೀಟರ್ ಐತೆ ಮೇಲೆ ಹೋಗೋದು? ಸ್ವಲ್ಪ ಸ್ವಲ್ಪ ಐತಾ? ಹಾ ರೀ, ಧನ್ಯವಾದ ರೀ ಗುರು. ಆಮೇಲೆ ನೀವು ನೋಡ್ತಿರ್ಬಹುದು ಈ ದಾರಿ ಎಷ್ಟು ವಿಚಿತ್ರವಾಗಿದೆ ಅಂತ. ಒಂದೊಂದ್ ಕಡೆ ಒಂದೊಂದ್ ತರ ಐತೆ ಅಂತ ಅವಾಗ ಹೇಳಿದ್ದೆ. ಮೊದ್ಲು ಇಲ್ಲಿನ ರಾಜರು ಮತ್ತೆ ಸೈನಿಕರು ಎಲ್ಲ ಓಡಾಡಿ ಸ್ಥಳಗಳು ಇದು. ಆಮೇಲೆ ಇನ್ನೊಂದು ವಿಶೇಷತೆ ಅಂತಂದ್ರೆ, ಇಲ್ಲಿನ ಏನಾದ್ರು ಪ್ರಜೆಗಳೇನಾದ್ರು ತಪ್ಪು ಮತ್ತೆ ರಾಜರಿಗೆ ಎದುರು ನಿಂತವರು ಮತ್ತೆ ತಪ್ಪು ಮಾಡಿದವರು ಈ ಊರಿನವ್ರು ಅಂದ್ರೆ ಶಿಕ್ಷೆ ಏನಪ್ಪಾ ಅಂದ್ರೆ, ಈ ಕೋಟೆಯಿಂದ ಎತ್ತರದಿಂದ ಕೆಳಗೆ ಒಂದು ಜೋಕಾಲಿ ಟೈಪ್ ನದಿಗೆ, ಕೃಷ್ಣ ನದಿಗೆ ಕೆಳಗೆ ಬಿಡ್ತಾರಂತೆ. ಯಾರ್ಯಾರ್ದು ತಪ್ಪು ಮಾಡಿರ್ತಾರೆ ಆ ಜೋಕಾಲಿ ಕೆಳಗೆ ಬಿಟ್ಟು ಫುಲ್ಲು ಆಳವಾಗಿ ಬಿಡ್ತಾರೆ ಗಾಯ್ಸ್. ಇನ್ನ ಕೋಟೆ ದೊಡ್ಡದಿತ್ತಿದ್ದು. ಅವಾಗ ಬಿಟ್ಟಿದಾಗ ಅವ್ರೇನಾರು ತಪ್ಪು ಮಾಡಿದ್ರೆ ಅವ್ರು ಮತ್ತೆ ಮೇಲೆ ಬರ್ತಿದ್ದಿಲ್ಲ. ತಪ್ಪು ಮಾಡಿಲ್ಲ ಅಂತಂದ್ರೆ ಮೇಲೆ ಬರ್ತಿದಾರ ಅಂತ ನಂಬಿಕೆ ಐತೆ. ಹಿಂಗೆ ಇತಿಹಾಸ ಐತೆ ಅಂತ ನಾನು ಹೇಳ್ತಿದೀನಿ. ತಾತ ಅವ್ರನ್ನ ಇಲ್ಲಿ ಹಿರಿಯವ್ರನ್ನೆಲ್ಲ ಕೇಳಿದ ಪ್ರಕಾರ ನಾನು ಹೇಳ್ತಿದ್ದೆ ಗೈಸ್. ಆಮೇಲೆ ಅದ್ರ ಜೊತೆಗೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಇಷ್ಟ ಆಯ್ತು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಗೈಸ್. ಗುರು ಆಮೇಲೆ ನೀವು ನೋಡ್ತಿರ್ಬೋದು ಈ ಜಾಗ ಏನಪ್ಪಾ ಅಂತಂದ್ರೆ, ಬಸವಣ್ಣವರ ಆರಾಧ್ಯ ದೇವಾದ ಸಂಗಮನಾಥವರ ದೇವಸ್ಥಾನ ಮೊದಲ ಸ್ಥಳ ಇದು. ಅದ್ರ ಜೊತೆಗೆ ಅಲ್ಲಿ ಏನಪ್ಪಾ ಇಲ್ಲಿ ವಿಶೇಷತೆ ಅಂತಂದ್ರೆ, ಇಲ್ಲಿ ನೀವು 3 ಏನಪ್ಪಾ ಇಲ್ಲಿ ಕಲ್ಲು ನೋಡ್ತಿರ್ಬೋದು. ಏನಾದ್ರು ನಿಮ್ಗೆ ಏನೋ ಮನಸ್ಸಿನಲ್ಲಿ ಆಗುತ್ತೆ, ನಿಮ್ ಕೆಲ್ಸ ಪಕ್ಕ ಆಗುತ್ತೆ ಅಂತಂದ್ರೆ ಈ 3 ಬೆರಳಲ್ಲಿ ಈ 3 ಬೆರಳು ಮತ್ತೆ ಈ 3 ಬೆರಳಲ್ಲಿ ಎತ್ತರೆ ಆಗುತ್ತೆ ಅಂತ ಅರ್ಥ.
ಏನಾದ್ರು ತಡವಾಗಿ ನಿಧಾನ ಆಯ್ತು ನೀವು ಎತ್ತಕ್ಕಾಗಿಲ್ಲ ಅಂತಂದ್ರೆ ಆ ಕೆಲಸ ನಿಧಾನ ಆಗ್ಬೋದು, ಬಟ್ ಆಗುತ್ತೆ, ಲೇಟ್ ಆಗ್ಬೋದು ಅಂತ ಅರ್ಥ ಐತೆ. ಇಲ್ಲಿ ವಿಶೇಷತೆ, ಈ ಜಾಗ ವಿಶೇಷತೆ, ದೇವಸ್ಥಾನ ನೋಡ್ಬೋದು ಎಷ್ಟು ಪ್ರಕೃತಿ ತಣ್ಣಗೈತೆ. ಇಲ್ಲಿನವ್ರನ್ನ ಅಮ್ಮಂದಿರ್ನೆಲ್ಲ ಕೇಳಿದ್ರೆ ತಂಪಾಗಿ ನೆಮ್ಮದಿ ಐತಪ್ಪ ಅಂತಂತಾರೆ. ಪ್ರತಿದಿನ ನೀವು ಎಷ್ಟು ಜನ ಬರ್ತೀರ ಗೊತ್ತಿಲ್ಲ ಗಾಯ್ಸ್, ಎಷ್ಟು ಜನ ಬನ್ನಿ, ಅನ್ನದಾಸೋಹ ಇದ್ದೇ ಇರುತ್ತೆ ಇಲ್ಲಿ. ಇಲ್ಲಿ ಸಂಗಮನಾಥನ ದೇವಸ್ಥಾನ ಪವಾಡ. ಇಲ್ಲಿ ಬನ್ನಿ, ಬೆಟ್ಟವನ್ನು ನೋಡಿ ನಮ್ಮ ಜರ್ನಿ ಕೆಳಗೆ ಹೋಗಿ ನದಿಯನ್ನು ನೋಡಿ ಮುಂದುವರ್ಸೋಣ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಬೇಕು. ಏನ್ ಮಾಹಿತಿ ಗೊತ್ತೈತೆ ನಮ್ಮ ಇದು ದೇವಸ್ಥಾನ ಬಗ್ಗೆ? ಅಷ್ಟು ಹೇಳ್ತೀನಿ ಅಲ್ಪ ಸ್ವಲ್ಪ. ಸಂಗಮನಾಥ ಪೂರ್ಣ ಸಂಗಮಕ್ಕಿಂತ ಮೊದಲನೇ ಸ್ಥಳ ರೀ ಇದು. ಈ ದೇವಸ್ಥಾನ ಹಾ ರೀ. ಇದು ಒಂದಿಲ್ಲ ಒಂದ ಕಾಲಕ್ಕೆ ದೇಶಿಕಳಿಗೆಲ್ಲ ದುರ್ಗಳು ಕೂಡಲ ಸಂಗಮ ತೇರಿ ಇಲ್ಲಿ ಬರ್ಬೇಕಂತ ಹೇಳ್ತಾರೆ. ನಂದಿ ಆಗಮನ ಒಳಗ ಪುರಾಣದೊಳಗೆ ಐತ್ರಿ ಅದು. ಅಂದ್ರೆ ನಾವು ಶ್ರಾವಣಕ್ಕೊಮ್ಮೆ ಇಲ್ಲಿ ಪಾರಾಯಣ ಮಾಡ್ತೀವ್ರಿ. ಜಾತ್ರೆಗೊಮ್ಮೆ ಪುರಾಣ ಹೇಳ್ತಾರ, ಹನ್ನೊಂದ್ ದಿವ್ಸ ಪುರಾಣ ಹೇಳ್ತಾರೆ. ಕೊಡೆಕಲ್ದವ್ರು ನಿತ್ತರ ಕರೆಸ್ತೀವಿ, ಅವ್ರು ಬಂದ್ ಪುರಾಣ ಮಾಡ್ತಾರೆ. ಇಲ್ಲಿ ಏನಂದ್ರೆ ಸಂಗಮನಾಥ ದೇವಸ್ಥಾನ ಅಂದ್ರೆ ಮೊದಲು ಇಲ್ಲಿ ಐಕ್ಯ ಸ್ಥಳ ರೀ, ಇದು ಪುರ ಸ್ಥಳ, ಅದು ಐಕ್ಯ ಸ್ಥಳ, ಐಕ್ಯ ಪುರ ಸಂಗಮ. ಎಷ್ಟು ವರ್ಷ ಆಯ್ತಮ್ಮ ನೀವು ಇರಕ್ಕೆ? ನಾವ್ ಇರಕ್ ಗೊತ್ತಿಲ್ಲ 50 ವರ್ಷ. 50 ವರ್ಷ. 50 ವರ್ಷ ಮೊದ್ಲಿಂದ ಈ ದೇವಸ್ಥಾನ ಹಿಂಗೆ ಇದೆನಾ? ಹಾ, ಮೊದಲಿಂದ ಹಿಂಗೆ ಐತ್ರಿ. ನಾವ್ ಬಂದಾಗ ಸ್ವಲ್ಪ ಏನ್ ಇದ್ ಮಾಡಿಲ್ರಿ, ಇಲ್ಲಿ ಚರ್ಚೆ ಮಾಡಿವ್ರಿ, ನಾವ್ ಏನ್ ಮಾಡಿಲ್ಲ. ಈ ದೇವರು ಈರಣ್ಣ ರೀ ದೇವಸ್ಥಾನ. ಮತ್ತೆ ಇಲ್ಲೊಂದು ಇದು 11ನೇ ಶತಮಾನ, 1111ನೇ ಶತಮಾನ ಶಾಸನ. 11ನೇ ಶತಮಾನದಲ್ಲಿ ಈ ಶತಮಾನ ಬಗ್ಗೆ ಇನ್ನ ಯಾರು ಡಿಕೋಡ್ ಮಾಡಿದಾರೆ? ಏನ್ ಮಾಡ್ಯಾರ ಗೊತ್ತಿಲ್ರಿ, ಇದು ನಮ್ಗ್ ಗೊತ್ತಿಲ್ಲ. ಅದು ಬಂದ್ ನೋಡ್ಕೋತಾರ, ನೋಡ್ತಾರ, ಹೋಗ್ತಾರ, ಅಷ್ಟೇ ಗೊತ್ತಾರ. ನಮ್ಗೆ ಏನಾದ್ರ ಬಗ್ಗೆ ಹಿಂದೂ ಉರ್ದು ಐತ್ರಿ. ಅದು 1 ಲಕ್ಷ ಪೈಗಂಬರ್ ಐತ್ರಿ. ಹಿಂದೂ ಮುಸ್ಲಿಮ್ಸ್ ಭಾವೈಕ್ಯ ಸ್ಥಳ. 1 ಲಕ್ಷ ಪೈಗಂಬರ್. ಗುರು ಇದನ್ನ ಈ ದೇವಸ್ಥಾನನ 1 ಲಕ್ಷ ಪೈಗಂಬರ್ ಅಂತ ಪದವನ್ನ ಸೂಚಿಸ್ತಾರ ಇದೆ. ಮತ್ತೆ ಬೆಟ್ಟ ಕೊನೆ ಭಾಗ ಅಲ್ಲೇ ತೊಟ್ಲ ಬುರ್ಜ್ ಅದ, ಗಲ್ ಶಿಕ್ಷೆ ಕೊಟ್ಟ ಸ್ಥಳ ಅಂತಾರ. ಹಿಂದಕ್ ತೊಟ್ಲ ಇತ್ತಂತ್ರಿ, ಈಗ ಸೇಮ್ ತೊಟ್ಲ ಇತ್ತಂತ್ರಿ. ಆ ತೊಟ್ಲಾಗ ಇಟ್ಕೊಂಡಷ್ಟು ತಪ್ಪು ಮಾಡಿದ್ರೆ ಆಟೋಮೆಟಿಕ್ ತಾನೇ ಕೆಡುತ್ತಿತ್ತಂತ್ರಿ. ತಪ್ಪು ಮಾಡ್ಲಿಲ್ಲ, ಬಿಡುಗಡೆ ಮಾಡ್ತಿತ್ತಂತ, ತಾನೇ ಮಾಡ್ತಾರೆ. ಸತ್ಯಕ್ಕೆ ಪ್ರಮಾಣ ಇದಾಗ್ತಿತ್ತಂತ್ರಿ. ಲಾಸ್ಟ್ ಕೊನೆ ಭಾಗ ಅದೇ. ಕೊನೆ ಭಾಗ ಅದೇ ರಾಜನ ಅರಮನೆ ಐತ್ರಿ ಮೇಲ್ಗಡೆ. ಮುಂದೆ ಹೋಗ್ಬೇಕು, ಸುತ್ತ ರವಂಡ್ ಐತ್ರಿ. 7 ಲಕ್ಷ 7 ಕೋಟಿ ಇದಾವ್ರಿ ಇದು. ಇನ್ನು ಇಲ್ಲಿಂದ ರಾಜರ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು 1 ಕಿಲೋಮೀಟರ್ ಆಗತ್ರಿ. 1 ಕಿಲೋಮೀಟರ್. ಅಲ್ಲಿ ಕೋಟೆ ಐತಾ? ಕೋಟೆ ಐತ್ರಿ, ರಾಜನ ಅರಮನೆ ಕಿಲೆ ಅಂತ ಐತ್ರಿ. ಕಿಲೆ, ಆ ರಾಜನ ಅರಮನೆ ಕಿಲೆ. ಅಲ್ಲಿಂದ ನೋಡ್ತಾರ್ರಿ ಜನ ಎಲ್ಲಾರು, ಹೂಗಾಡ್ತಾರ, ಚೀರಾಡ್ತಾರ ಅಲ್ಲಿ ನೋಡೋದು. ಸಂಗಮನಾಥನ ದೇವಸ್ಥಾನ ಏನಂದ್ರಿ, ಇದು ಗೌರ್ಮೆಂಟ್ ಏನು ಸೌಲಭ್ಯ ನಮ್ಗೇನು ಮಾಡ್ಬಿಟ್ಟಿಲ್ಲ. ಭಕ್ತಾಗೋದ ಸಾಕಾರ ನಮಗಿಲ್ಲಿ. ಭಕ್ತರು ಈ ಕಡೆ ಎಲ್ಲ ಸುತ್ತಮುತ್ತ ಮೇಲ್ಗಡೆ ಜನ ರೀ, ರಾಯಚೂರ್ ಜನ, ನಮ್ಮೂರ್ ಜನ, ಹಾಲ್ವಾ ಜನ ಎಲ್ಲ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಸಾಕಾರ ಐತ್ರಿ ನಮ್ಗ. ಅವ್ರ ದಾಸೋಹ, ಅಮಾವಾಸ್ಯೆ ದಾಸೋಹ ಇರ್ತ್ರಿ. ಪರಸ್ಥಳ ಯಾರನ್ನ ಬಂದ್ರೆ ಊಟ ವ್ಯವಸ್ಥೆ ಎಲ್ಲಿ ಇಲ್ರಿ, ಓಟ್ಲಾ ಪಟ್ಲ. ಹಂಗಾಗಿ ಇವ್ರಿಗೆ ಬಂದ್ರೆ ಯಾರೋ ಪ್ರಸಾದ ಬೇಡಿದ್ರು ಮಾಡ್ಕೊಡ್ತೀವಿ. ಎಷ್ಟೇ ಹೊತ್ನಾಗಾರ ಬಂದ್ರೆ ಮಾಡ್ಕೊಡ್ತೀವಿ. ಅನ್ನ ಸಾಂಬಾರ್ ಏನ್ ಭಯ ಯಾವ ಸಂಗಮನಾಥ ಇದ್ದಾನ್ರಿ. ಇವೆಲ್ಲ ಹೇಳಿದ್ರಲ್ಲ, ಕೆಳಗೆ ನಾನು ಮೆಟ್ಲತ್ತ ಟೈಮಲ್ಲಿ ಒಬ್ರು ಹಿರಿಯವರು ಅವ್ರಂದ್ರು ಎಂಟ್ರೆನ್ಸ್ ನದಿಯ ಒಳಗೆ ಅಲ್ಲಿ ಎಷ್ಟೋ ವಚನಗಳು ನೀರ್ ಐತೆ ಅಂದ್ರ, ಅದ್ರ ಬಗ್ಗೆ ಏನ್ ಮಾಹಿತಿ? 1,86,000 ವಚನಗಳು ಬಿಟ್ಟಾರ್ರಿ ಬಸವಣ್ಣವ್ರು. ಕರಿತಲ್ಲಿ ಮಾನವ ಮುಂದ್ ಏನ್ ಮಾಡ್ತಾನೋ ಇದ್ ಮಾಡ್ಕೊಂಡವ್ರು, ಮುಂದೆ ನಾವ್ ಬರ್ತೀವಿ ಅನ್ನೋ ತಕ್ಕಂತ ಒಂದು ಕಲ್ಲು ಐತ್ರಿ. ಕಲ್ಲಿನೊಳಗ ಮೇಲೆ ಇಲ್ಲ, ಅಂತರಕ್ಕಿಲ್ಲ. 7 ಮಂಚದ ನುಲ್ಲಿ ಕಟ್ಟಿ ಬಿಟ್ರುನು ತಳ ತಟ್ಟಿಲ್ಲಂತ್ರಿ. ಅದನ್ನ ಅಳತೆ ಮಾಡಿದವ್ರು ವಂಶನೂ ಉಳ್ದಿಲ್ಲತ್ತ. ಅಳತೆ ಮಾಡಿದವ್ರು ವಂಶನೂ ಉಳ್ದಿಲ್ಲಂತ್ರಿ, ಮಾಡಕ್ ಹೋಗ್ಬಾರ್ದಂತ್ರಿ. ಆ ಕಲ್ಲು ಮೇಲೆ ಇಲ್ಲ, ತಳಗಿಲ್ಲ, ಅಂತರಕ್ಕೈತ್ರಿ. ಅದು ಅಂತರಕ್ಕೈತಿ, ಅದ್ರೊಳಗ ಮಾಡಿ ಮಾಡ್ಯಾರಿ. ಕಾಣಲ್ರಿ, ಮುಳುಗೈತ್ರಿ. ಅದು 1 ಶತಮಾನ ಕಾಣಿಸಲ್ಲ ಅಂತ ಹೇಳಿದ್ರಿ ಬಸವಣ್ಣವ್ರು ಬರ್ದಾರ್ರಿ. ಅದೇ ಶತಮಾನ ಈಗ್ರಿ. ಅದು ನೀರು ಅಲ್ಲಿ ಪೊರಸ್ಕಟ್ಟೆ ಅನ್ಶಪನ್ ಬೆಳಿ, ಆಮ್ಲಿಂಗನ್ ಬೆಳಿ, ಅಲ್ಲಿ ಪೊರಸ್ಕಟ್ಟೆ ನೀರು ಎದುರೋದ್ ನಿಂತೈತ್ರಿ. ಎದುರೋದ್ ನಿಂತ ಅಲ್ಲಿ ಇಟ್ಟಿನ ಮುಳುಗೈತ್ರಿ. ಮೊದ್ಲು ಕಾಣ್ತಿತ್ರಿ. ನಾವೆಲ್ಲ ದೀಪ ಹಚ್ಚಿವ್ರಿ, ಎಲ್ಲ ಹೋಗಿ ಈ ಸೈಡ್ ಕಾಯಿ ಮುಗಿಸ್ಕೊಂಡ್ ಬರ್ತೀವಿ. ಪಾಲ್ಕಿ ಸೇವನೆ ಮಾಡ್ತಾರೆ. ಹಿಮ್ರಕ್ ಮರೆಗೆ ಹೋದಾಗ ಅಲ್ಲಿ ನಿಂತು ಅಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಬರ್ತಾರ್ರಿ. ಅದಕ್ಕೆ 1 ಶತಮಾನ ಕಾಣ್ಬೋದು. ಅದು ಶತಮಾನ ಇದೆ ಅನ್ಸುತ್ತೆ. 1,96,000 96 ಕಡೆಕ್ ಇದಾವ್ರಿ. 1 ಲಕ್ಷ ನದಿ ಒಳಗದಾವ. ಬಟ್ಟೆಯ ಕಾವಲ್ಗಾರಿ ಹೋಗ್ಯಾನ್ರಿ ಬಸವಣ್ಣ. ಮತ್ತೆ ನಾನು ಒಂದು ಕಾಲಕ್ಕೆ ಬರ್ತೀನಿ, ಬೇಸಿಕ್ ಗಳಿಗೆಲ್ಲ ದುರ್ಕುಳಿಗಾಲ ಅನ್ನೋ ಕಾಲಕ್ಕೆ ನಾನ್ ಬರ್ತೀನಿ. ಬಂದಾಗ ಅವಾಗ ವಚನ ಕಡೆಕ್ ಬರ್ಬೇಕಂತ ಹೇಳಿ. ಅಲ್ಲಿ ಹೋದವ್ರು ಏನೇನ್ ಮಾಡ್ಬಾರ್ದಮ್ಮ, ಸುಮ್ನೆ ಹೋಗ್ಬೇಕು, ನೋಡ್ಬೇಕು, ಬರ್ಬೇಕಷ್ಟೇ. ಅಲ್ಲಿ ನೋಡ ಕಾಣಿಸಲ್ಲದ್ರಿ, ಕಲ್ಲು ಕಾಣಿಸಿದ್ರೆ ಏನಾರು ಇದಾಗತ್ತಾ? ಕಾಣಿಸಲ್ಲ. ಫುಲ್ ನೀರು 500 ಫೂಟ್ ಒಳಗೆ ಐತ್ರಿ. ಇದು ನದಿ 500 ಫೀಟ್ ಒಳಗೆ ಐತ್ರಿ. ಅದು ಯಾರ ನದಿ ಒಳಗೆ ಈಜಾಡೋದು ಏನ್ ಮಾಡ್ತಾರೆ? ಈಸಾಡ್ತಾರ್ರಿ, ಎಲ್ಲ ಇದು ಮಾಡ್ತಾರ್ರಿ. ಅಲ್ಲಿ ಅಲ್ಲಮ್ಮ ದೇವಸ್ಥಾನ ಐತಲ್ರಿ, ಎಲ್ಲಮ್ಮ ದೇವಸ್ಥಾನ. ಇಲ್ಲಿ ಬ್ಯಾಟಿ ಶುಕ್ರವಾರ ಮಂಗಳವಾರ ಭೇಟಿ ನಡೀತಾವ್ರಿ. ಅಮ್ಮ ಪ್ರತಿ ವಾರ ನಡೀತಾವ್ರ ಅಮ್ಮ. ಅದಕ್ಕಾಗಿ ಅಮ್ಮ ಕಾವಲ್ ಕೈಗೆ ಅದಾಡ್ರಿ, ಆ ವಚನಕ್ಕಾಗಿ.
ರೇಣಿಕೆಲಮ್ಮ ರೇಣುಕೆಲ್ಲ ದೇವಸ್ಥಾನ. ಮತ್ತೆ ಮತ್ತೆ ಆಂಜನೇಯ ದೇವಸ್ಥಾನ ಒಂದು ಐತೆ. ಹನುಮಪ್ಪನ ಕೊಟ್ಟೆಗೋ ಆಂಜನೇಯ ಸ್ವಾಮಿ ಐತಿ, ಮಾರುತಿ ದೇವ್ರದೈತಿ. ಹಾ. ಇಲ್ಲೊಂದ್ ಹನುಮಂತ ಐತ್ರಿ. ಇನ್ನ ಬಾಳ ಕಡೆಗೆ ಐತ್ರಿ. ಅದ್ರ ಸುತ್ತಾರ ನೋಡೋರ್ ಬೇಕ್ರಿ ಇಲ್ಲಿ. ಇವಾಗ ಒಂದ್ ತಾಸಲ್ಲಿ ನೋಡಕ್ ಆಗಲ್ಲ ಎಲ್ಲ ಕೋಟೆನ? ಕೊಟ್ಟಿನ ಇಲ್ಲಿ ಮೇಲೆ ನೋಡಕ್ ಆಗತ್ರಿ ಒಂದ್ ತಾಸ್ ನಿಮ್ಗ. ಒಂದ್ ತಾಸ ಆಗುತ್ತೆ. ಹಾ, ಮತ್ತೆ ತಾಳಗಡಿ ಎಲ್ಲಾ ಆ ಕಡೆ ಒಂದ್ ಅಗಸಿ ಐತ್ರಿ, ಮುದ್ಗಲ್ ಅಗಸಿ ಅಂತ. ಮತ್ತೆ ಇಲ್ಲೆಲ್ಲೋ ಇದಾವ್ರಿ ಅಗಸಿಗಳು. ಅದ್ರ ನಾವು ಅಡ್ಡಾಡಕ್ ಮೇನ್ ಜಾಗ ಅಂದ್ರೆ ಇದೆ. ಇವೆ ಮೇನ್ ಜಾಗ, ಮೇನ್ ಬಾರ್ಡರ್, ಲಾಸ್ಟ್ ಬಾರ್ಡರ್ ಇದೆ. ಹೌದಾ? ತಳಗೊಂದ್ ಅಗಸಿ ಐತ್ರಿ ಪೂರ. ಅದು ನಾರಾಯಣಪುರ ಅಗಸಿ ಅಂತಾರ್ರಿ ಮೊದಲಿಗೆ. ಅವು ಎಲ್ಲಾ ಅಂದ್ರೆ ಹುಟ್ಟು ಬೆಳೆದ್ಬಿಟ್ಟವ್ರ ಬಾಗಿಲಿಗೆ. ಇನ್ ಮೊಮ್ಮಕ್ಳೇನ? ಮೊಮ್ಮಕ್ಕಳು ನಮ್ದೊಂದು ಇಲ್ಲಿ 3 ಕುಟುಂಬದವ್ರು ಇರ್ತೀವ್ರಿ. ಹಾ ರೀ, ಇಲ್ಲೇ ಇದ್ದು ಸೇವೆ ಮಾಡ್ಕೊತ ಇಲ್ಲೇ ಇರ್ತೀವ್ರಿ. ಹೋಗ್ಬರ್ತೀನಿ ಗುರು. ಇವಾಗ ನಾವು ಅಮ್ಮನ ಜೊತೆ ಎಲ್ಲ ಮಾತಾಡಾಯ್ತು. ಇವಾಗ ನಾವು ಮೇಲೆ ಹೋಗ್ಬೇಕು, ವ್ಯೂ ಪಾಯಿಂಟ್ ಅಲ್ಲಿ ತೋರಿಸ್ತೀನಿ ಅಂತ ಅಂದಿದ್ನಲ್ಲ, ಅದಕ್ಕೆ ನೀವು ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದು. ನಾನು ಸ್ಲಿಪ್ಪರ್ ಹಾಕೊಂಡಿದ್ದೀನಿ ಗುರು. ಇವಾಗ ನೀವು ಈ ದಾರಿನ ಈ ಮಾರ್ಗ ಪ್ರಕಾರ ನಾವು ಹೋಗ್ಬೇಕು. ಹಂಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜರ ಕೋಟೆನೂ ಐತಂತೆ. ಆ ಸಿಂಹಾಸನ ಆಸನ ಹೆಂಗೈತೆ ಅದನ್ನು ನೋಡ್ಬೋದು, ಬನ್ನಿ. ಇಲ್ಲಿಂದ ವ್ಯೂ ಎಷ್ಟ್ ಚೆನ್ನಾಗ್ ಕಾಣ್ತದ ಅಂತ ಹೇಳಕ್ ಆಗಲ್ಲ. ಇನ್ನ ಇವಾಗ ಮಳೆ ಕಮ್ಮಿ ಐತಲ್ಲ, ಮಳೆ ಕಮ್ಮಿ ಇರೋ ಕಾರಣ ನದಿ ಅಷ್ಟೊಂದಿಲ್ಲ. ಇನ್ನ ಜಾಸ್ತಿ ಮಳೆ ಬಂದಾಗ ಬಂದ್ ನೋಡ್ಬೇಕು, ನದಿ ಅಷ್ಟು ಉಕ್ಕಿ ಹರಿಯುತ್ತದೆ. ಕೃಷ್ಣ ನದಿ ಮತ್ತೆ ಕೋಟೆ ಕಾಣುವ ಜಾಗ ಯಾವ್ದು ಅಂತಾನೆ ಅದೇ ನಮ್ಮ ಜಲದುರ್ಗದ ಕೋಟೆ. ಇಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಮತ್ತೆ ಈ ಕೋಟೆಗೆ ಎಷ್ಟು ವಿಶೇಷತೆ ಐತೆ ಅಂತ ಇನ್ನ ಮೇಲೆ ಹೋಗೋಣ ಬಂದು. ಇಲ್ಲಿ ನೋಡ್ಬೋದು ಎಷ್ಟು ವ್ಯೂ ಎಷ್ಟು ಚೆನ್ನಾಗೈತೆ ಅಂತ, ನೇಚರ್. ಹಂಗೆ ನಾವು ಇನ್ನ ಮೇಲೆ ಬೆಟ್ಟಕ್ಕೆ ಹೋಗ್ತಿದ್ರೆ ಇಲ್ಲಿ ಕಾಣಬಹುದು ನೀವು. ಇಲ್ಲಿ ಬರ್ದಾರೆ, ಯಾರು ಕೋಟೆಯನ್ನು ಕಿತ್ತಿ ಕೊಳ್ಳೆಯಲ್ಲಿ ಎಸೆಯಬಾರದಂತ. ಎಸ್ದ್ರೆ ಕಾನೂನು ಪ್ರಕಾರ ಅದು ಶಿಕ್ಷೆ ಇರುತ್ತೆ. ಈ ಜಾಗ ಗೈಸ್ ನೀವು ನೋಡ್ತಿರೋದು ಇದೇ ಪಾಯಿಂಟ್ ಇಂದಾನೇ ರಾಜರು ಅವಾಗ ಶಿಕ್ಷೆ ಕೊಡ್ತಿದ್ರು. ತಪ್ಪು ಮಾಡಿದ್ರೆ ಅಲ್ಲೇ ಕೆಳಗಿನೇ ಇರ್ತೀವಿ, ಸತ್ತೋಗ್ತಿದ್ರಂತೆ. ತಪ್ಪು ಮಾಡಿಲ್ಲ ಅಂತಂದ್ರೆ ಮತ್ತೆ ಮೇಲೆ ಬರ್ತಿದ್ರು ಪುನಃ. ಅದ್ ಇದೇ ಜಾಗ ನೋಡ್ಬೋದು ಗೈಸ್ ಹೆಂಗೈತಂತ. ಇಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಅನ್ಬೋದು, ಎಷ್ಟು ಚೆನ್ನಾಗೈತೆ. ಫಸ್ಟ್ ಟೈಮ್ ಇಲ್ಲಿಂದ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗ್ ಕಾಣ್ತಿದೆ, ನದಿ ಹರಿತಿರೋದು. ಇನ್ನ ಕಮ್ಮಿ ಐತೆ ಗೈಸ್, ಇಲ್ಲಿ ನೀವು ನೋಡ್ತಿರೋದು ಇನ್ನ ಕಮ್ಮಿ. ಮಳೆ ಬಂತಂದ್ರೆ ಇಲ್ಲಿ ನದಿ ಅಷ್ಟು ಫುಲ್ ಹರಿತಿದೆ, ಎಲ್ಲ ಕಲ್ಲು ಕಾಣಲ್ಲ ನಿಮ್ಗೆ, ಅಷ್ಟು ಅದ್ಭುತವಾಗಿದೆ ಗುರು. ಅವಾಗೆ ನಾನು ಹೇಳ್ದಂಗೆ ಎಲ್ಲ ಆದ್ಮೇಲೆ ಇಲ್ಲಿ ರೇಣಿಕೆಲಮ್ಮ ಒಂದು ದೇವಸ್ಥಾನ ಮತ್ತೆ ನದಿ ಹತ್ರ ಹೋಗ್ತೀನಿ ಅಂತ ಹೇಳಿದೆ. ಬನ್ನಿ ಹೋಗೋಣ. ಆಮೇಲೆ ಇಲ್ಲಿ ಎಷ್ಟು ಏನಪ್ಪಾ ಪ್ರಾಣಿಗಳು, ಕೋತಿಗಳು ಇದಾವ ಅಂತಂದ್ರೆ ನೀವು ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ಇದಾವೆ. ಇವು ಬೆಳಗ್ಗೆ ಹೊತ್ತು ಅಷ್ಟೇ ಅಟ್ಯಾಕ್ ಆಗ್ತವೆ. ನಿಮ್ ಹತ್ರ ಏನೋ ಒಂದು ವಸ್ತು ತಿನ್ನೋದಿತ್ತಂದ್ರೆ ಕೊಟ್ಬಿಟ್ರೆ ಅದೇ ನಿಮ್ಗೇನ್ ಕಲೆ ಬೀಳಲ್ಲ. ಬ್ಯಾಗ್ ಇದ್ದವ್ರ ಮೇಲೆ ಪಕ್ಕ ಕಲೆ ಬೀಳ್ತವೆ. ಇಲ್ಲಿ ನೋಡ್ಬೋದು ನೋಡಿ. ಆಮೇಲೆ ಇಲ್ಲಿ ಬಂದವ್ರು ಪ್ರತಿಯೊಬ್ರು ಸ್ನಾನ ಮಾಡಿ ಮೇಲೆ ಹೋಗ್ತಾರೆ. ಸ್ನಾನ ಮಾಡಕ್ಕೆ ವ್ಯವಸ್ಥೆ ಐತೆ. ಸ್ನಾನ ಈಜಾಡಕ್ಕೆ ಯಾರಿಗೆ ಬರಲ್ಲ, ಸ್ವಿಮ್ಮಿಂಗ್ ಮಾಡಕ್ ಬರಲ್ಲ ಅಂದವರು ಇಲ್ಲಿ ಇಂತ ಕೊಳೆಯಲ್ಲಿ ಸ್ನಾನ ಮಾಡ್ಬೋದು. ಎಲ್ಲ ಕೃಷ್ಣ ನದಿ, ಇಲ್ಲಿ ನೀರು ಕುಡಿಯಕ್ಕೂ ಶುದ್ಧವಾಗೈತೆ. ನಾನು ಹೇಳ್ದೆ ನೋಡಿ, ಕೋತಿಗಳು ಅಲ್ಲಿ ಹೋಗ್ತಾ ಇದೆ ನೋಡ್ರಿ, ಕೋತಿ. ನಿಮ್ಗೆ ಕಾಣ್ತಿದೆ ಇಲ್ಲೋ ಗೊತ್ತಿಲ್ಲ. ದೋಣಿ ನೋಡ್ಬೋದು, ದೋಣಿ ಸಣ್ಣ ಬೋಟ್, ಪ್ಲಾಸ್ಟಿಕ್. ಇಲ್ಲೇ ರೇಣಿಕೆಲಮ್ಮ ದೇವಸ್ಥಾನ ಇರೋದು. ಹರಕೆ ಕಟ್ಟೋರು ಅಲ್ಲಿ ಕಟ್ಟಬಹುದು ಅಲ್ಲಿ ನೋಡ್ರಿ. ನಾವು ಇವಾಗ ಕೆಳಗೆ ಹೋಗ್ಬಿಟ್ಟು ನದಿ ಹತ್ರ ಹೋಗಿ ಹೋಗೋಣ ಬನ್ನಿ. ನೋಡ್ಬೋದು ಗುರು. ಯಾರ್ಯಾರ ಕಂಟೆಂಟ್ ಇಷ್ಟ ಆಯ್ತು ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋಸ್ ಹಿಂಗ್ ಬರ್ತಿರುತ್ತೆ. ಬಾಯ್, ಗುಡ್ ಬಾಯ್.